ನಾನು ಮೊದಲಿಗೆ ವಂದನಾ ನಿರ್ಣಯವನ್ನು ಮಂಡಿಸಿರ್ತಕ್ಕಂಥ ಶ್ರೀ ಪೊನ್ನಣ್ಣವರು, ವಿರಾಜಪೇಟೆ ಶಾಸಕರು, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಅನುಮೋದನೆ ಮಾಡಿದಂಥವರು ಪ್ರದೀಪ್ ಈಶ್ವರ್ ಅವರು, ಚಿಕ್ಕಬಳ್ಳಾಪುರ ಶಾಸಕರು. ಅವ್ರಿಗೂ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ವಿರೋಧ ಪಕ್ಷದ ಮಾನ್ಯ ಸದಸ್ಯರು, ವಿರೋಧ ಪಕ್ಷದ ಮಾನ್ಯ ನಾಯಕರು, ಆಮೇಲೆ ಫ್ಲೋರ್ ಲೀಡರ್ ಬಾಬು ಅವರು, ಯತ್ನಾಳ್ ಅವರು, ಜನಾರ್ದನ್ ರೆಡ್ಡಿ ಅವರು ಪಕ್ಷೇತರರು, ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ರಾಜ್ಯಪಾಲರು ಈ ಸಾರಿ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಸಾರಿ ಪೂರ್ಣ ಭಾಷಣವನ್ನು ಓದಲಿಲ್ಲ. ಮೊದಲನೇ 3 ವಾಕ್ಯಗಳನ್ನು ಓದಿದ್ರು. ಆಮೇಲೆ ಕೊನೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ರು. ನಾವು ಜೈ ಸಂವಿಧಾನ ಅಂತ ಬರ್ಕೊಟ್ಟಿದ್ದು, ಅದನ್ನು ಓದಲಿಲ್ಲ, ಸಂವಿಧಾನ ಓದಲಿಲ್ಲ. ಆತರಾತರವಾಗಿ ಪಾಪ ಓದ್ರು. ನಾನು ಅವರು ರಾಷ್ಟ್ರಗೀತೆನಾದ್ರು ಕೂಡ ಮುಗಿಯವರೆಗೆ ಇರಬೇಕಾಗಿತ್ತು. ಅದನ್ನು ಆಡಿಸ್ತಕ್ಕಂಥ ಕೆಲಸವನ್ನು ಸದನ ಮಾಡ್ತಿತ್ತು. ಅದಾದಮೇಲೆ ಕೂಡ ಹೋಗ್ಬೋದಾಗಿತ್ತು. ಒಟ್ಟಾರೆಯಾಗಿ ಜೈ ಸಂವಿಧಾನ್ ಅಂತ ಹೇಳದೆ ಹೋದದ್ದು, ಮತ್ತೆ ರಾಷ್ಟ್ರಗೀತೆ ಮುಗಿಯವರೆಗೆ ಇಲ್ಲದೆ ಹೋದದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಭಾಷಣವನ್ನು ಓದದೇ ಇರ್ತಕ್ಕಂಥದ್ದು. ಈಗಾಗಲೇ ಪೊನ್ನಣ್ಣವರು ಕಾನೂನಿನ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಅನೇಕ ಜಡ್ಜ್ಮೆಂಟ್ಗಳು ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ರ ಬಗ್ಗೆ, ಆರ್ಟಿಕಲ್ 163 ಏನು ಹೇಳ್ತದೆ, ಆರ್ಟಿಕಲ್ 176 ಏನು ಹೇಳ್ತದೆ, ಇವುಗಳ ಬಗ್ಗೆ ಬಹಳ ವಿಶದವಾಗಿ ಚರ್ಚೆ ಮಾಡಿದ್ದಾರೆ. ನಾನು ಮತ್ತೆ ಆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅದೇ ಸಾಕು ಅಂತ ಅನಿಸುತ್ತೆ. ವಿರೋಧ ಪಕ್ಷದ ನಾಯಕರು ಮೊದಲು ಮಾತಾಡಲಿಲ್ಲ. ಸುನೀಲ್ ಕುಮಾರ್ ಮಾತಾಡಿದ್ರು. ಸುನೀಲ್ ಕುಮಾರ್ ಅವರು ಬಹಳ ಮುಖ್ಯವಾಗಿ ಸರ್ಕಾರ ಅಳಿ ತಪ್ಪಿದೆ ಅಂತಲ್ಲ, ಹದಗೆಟ್ಟಿದೆ ಅಂತ ನೀವು ಹೇಳಿದ್ದು. ಹದಗೆಟ್ಟಿದೆ, ಆಡಳಿತ ಹದಗೆಟ್ಟಿದೆ, ಮತ್ತೆ ಸಂವೇದನಾ ರಹಿತವಾದಂಥ ಸಂವೇದನಾ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ಸಂವೇದನೆಯೇ ಇಲ್ಲ. ಆಮೇಲೆ
ಅಸಹಾಯಕ ಮುಖ್ಯಮಂತ್ರಿ, ಅಸಹಾಯಕ ಅದ ಬಾಳ ಹತ್ತಂತ ನೀವು ತಂದೆ ಕೇಳಪ್ಪ, ನಾನು ಅಸಹಾಯಕನ ಏನೋ ಅಂತ ಕೇಳಿದ್ಯಾ? ಅಸಹಾಯಕ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಈಗ ಅಸಹಾಯಕ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಂದೊಂದು ಸಾರಿ ಅಸಹಾಯಕತೆಯನ್ನು ವ್ಯಕ್ತ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಸತ್ಯದ ಎದುರು ಸತ್ಯ ಅಸಹಾಯಕತೆ ಆಗುತ್ತೆ ಕೆಲವು ಸಾರಿ. ಅಲ್ವೇನ್ರಿ? ಸತ್ಯ ಅಸಹಾಯಕತೆ ಆಗುತ್ತೆ. ನಾನು ವಿರೋಧ ಪಕ್ಷದವರಿಗೆ ರಾಜ್ಯಪಾಲರು ಪೂರ್ಣ ಓದಲಿಲ್ವಲ್ಲ, ಇವರು ಚರ್ಚೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಎಲ್ಲೋ ಒಂದು ಕಡೆ ನನಗನ್ನಿಸ್ತಾ ಇತ್ತು ಇವರು ಚರ್ಚೆ ಮಾಡಲ್ಲ ಅಂತೇಳಿ. 15 ಜನ ಮಾತಾಡಿದರೆ ಬಹಳ ಸಂತೋಷ. 15 ಜನ ಮಾತಾಡಿದರೆ ಬಹಳ ಸಂತೋಷ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಾವು ಜನ ನಮ್ಮನ್ನ ಆಯ್ಕೆ ಮಾಡುವಾಗ ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ, ನಮ್ಮನ್ನು ರೂಲಿಂಗ್ ಪಾರ್ಟಿನಲ್ಲಿ ಕೂತ್ಕೊಳ್ಳಿ ಅಂತೇಳಿ ಆಯ್ಕೆ ಮಾಡಿರಲ್ಲ. ಜನ ಆಯ್ಕೆ ಮಾಡಿರೋದು ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದರು. ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದರು. ಅವ್ರ ಕೆಲಸ ಮಾಡಲಿ, ಅವ್ರ ಕ್ಷೇತ್ರದ ಕೆಲಸ ಮಾಡಲಿ, ಅವರ ಹಿತ ಕಾಪಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು. ಈಗ ನಾವು ಆಯ್ಕೆ ಆದಮೇಲೆ ನಾವು ರೂಲಿಂಗ್ ಪಾರ್ಟಿ, ಮೆಜಾರಿಟಿ ಬಂದರೆ ರೂಲಿಂಗ್ ಪಾರ್ಟಿ ಅಂತ ಅನ್ಕೋತೀವಿ. ವಿರೋಧ ಪಕ್ಷದ ಮೆಜಾರಿಟಿ ಬರೆದಿದ್ರೆ ವಿರೋಧ ಪಕ್ಷದವರು ಅಂತ ಅನ್ಕೋತೀವಿ. JDSನವರು, ಭಾರತೀಯ ಜನತಾ ಪಕ್ಷದವರು, ಅವರಿಗೆ ಮೆಜಾರಿಟಿ ಬಂದಿಲ್ಲ, ಅದರಿಂದ ವಿರೋಧ ಪಕ್ಷದಲ್ಲಿದ್ದಾರೆ. ನಮ್ಮ ಐಡಿಯಾಲಜಿನೇ ಬೇರೆ, ನಿಮ್ಮ ಐಡಿಯಾಲಜಿನೇ ಬೇರೆ ಅಲ್ವಾ? ನಿಮ್ಮ ಐಡಿಯಾಲಜಿ ನಿಮಗೆ ಒಪ್ಪಿಗೆ, ನಮ್ಮ ಐಡಿಯಾಲಜಿ ನಮಗೂ ಒಪ್ಪಿಗೆ, JDSನವರ ಐಡಿಯಾಲಜಿ ಅವರು ಒಪ್ಪಿಗೆ. ಆದರೆ ನೀವು ನಮ್ಮದು ಒಪ್ಕೋಬೇಕಾಗಿಲ್ಲ, ನಮ್ಮ ಐಡಿಯಾಲಜಿನ ಒಪ್ಕೋಬೇಕಾಗಿಲ್ಲ. ನಾವು ನಿಮ್ಮ ಐಡಿಯಾಲಜಿನ ಒಪ್ಕೋಬೇಕಾದಂಥ ಅಗತ್ಯ ಇಲ್ಲ. JDSನ ಐಡಿಯಾಲಜಿನ ಒಪ್ಕೋಬೇಕಾದ ಅಗತ್ಯ ಇಲ್ಲ. ಆದರೆ ಸಂವಿಧಾನ ಮಾತ್ರ ವಿರೋಧ ಮಾಡೋಂಗಿಲ್ಲ ಅಲ್ವಾ? ನಾವು ಐಡಿಯಾಲಜಿ ವಿರೋಧ ಮಾಡಬಹುದು, ಪಕ್ಷದ ಸಿದ್ಧಾಂತ ನಮ್ಮದು ಬೇರೆ, ನಿಮ್ಮದು ಬೇರೆ ಇರ್ತದೆ. ಆದರೆ ಸಂವಿಧಾನ ಮಾತ್ರ ಯಾರೂ ಕೂಡ ವಿರೋಧ ಮಾಡೋಂಗಿಲ್ಲ. ಸಂವಿಧಾನವನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾಗ್ತದೆ. ಸಂವಿಧಾನದ ರೀತಿಯ ಸರ್ಕಾರ ನಡಿಬೇಕು, ವಿಧಾನಸಭೆ ನಡಿಬೇಕು,
ಮತ್ತು ಎಲ್ಲ ಚಟುವಟಿಕೆಗಳು ಕೂಡ ನಡೀಬೇಕು. ಒಂದು ಪಕ್ಷನೂ ಕೂಡ ಸಂವಿಧಾನದ ಪ್ರಕಾರ ನಡಿಬೇಕಾಗ್ತದೆ. ಹಾಗಾಗಿ ನಾವು ಸಂವಿಧಾನನ ಯಾವ ಕಾರಣಕ್ಕೂ ಕೂಡ ವಿರೋಧ ಮಾಡಬಾರ್ದು. ರಾಜ್ಯಪಾಲರು ಪಾಪ ನನಗೆ ಅವರು ಕರ್ನಾಟಕಕ್ಕೆ ರಾಜ್ಯಪಾಲರಾಗಿ ಬಂತವಿಂದ ಇವತ್ತಿನವರಿಗೆ ಗೊತ್ತಿದೆ. ಅವರಿಗೆ ಅವರು ಮೂಲತಃ ಒಳ್ಳೆಯವರೇ. ಅವತ್ತಿನಿಂದ ನೋಡ್ತಾ ಇದ್ದೀನಿ ನಾನು. ನಾವು ರಾಜ್ಯಪಾಲರ ವಿರುದ್ಧ ಇಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ. ಈಗ ನಾವು ಬಜೆಟ್ನ ಭಾಷಣದಲ್ಲಿ, ಬಜೆಟ್ ಸ್ಪೀಚ್ ಅಲ್ಲಿ ಉಲ್ಲೇಖ ಮಾಡಿದ್ದು ಮನ್ರೇಗಾ ಬದಲಾವಣೆ ರಿಪೀಲ್ ಮಾಡಿ VBG ರಾಮ್ಜಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದ್ರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಸಲ್ಯ ರಾಮನೂ ಅಲ್ಲ, ರಾಮಾಯಣದ ರಾಮನೂ ಅಲ್ಲ, ಸಿದ್ದರಾಮಯ್ಯವರಲ್ಲ, ಸಿದ್ದರಾಮನೂ ಅಲ್ಲ ಅಂತ ಹೇಳ್ತಾರೆ. ಸಿದ್ದರಾಮನೂ ಅಲ್ಲ, ಅದು ರಾಮ್ ಅಲ್ಲ. VB ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅದರ ಅರ್ಥ. ಅಲ್ಲ, ಹೆಸರಿಡಕ್ಕೆ ಕೆಲವರು ಇಟ್ಕೊಂಡಿದ್ದಾರೆ. ನೀನು ಆರ್ ಅಶೋಕ್ ಅವರು, ನಾನು ಇರಲಿಲ್ಲ ನೀವು ಭಾಷಣ ಮಾಡುವಾಗ, ಕೇಳಿದೆ ಆಮೇಲೆ ಏನು ಮಾತಾಡಿದ್ರು ಅಂತ. ರಾಮ್ಜಿ ಬೇಡ, ಗ್ರಾಮ್ಜಿ ಅದೂ ಇಲ್ಲ. ಗ್ರಾಮ ಸ್ವರಾಜ್ಯ ಅಂತಾರು ಅನ್ಕೋಬೋದಾಯ್ತು, ಗ್ರಾಮ ಸ್ವರಾಜ್ಯನೂ ಇಲ್ಲ. ಅದೂ ಇಲ್ಲ. ಸೊ ಹಂಗಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.